ಹಾಯ್ ಎಲ್ರಿಗೂ ನಮಸ್ಕಾರ. ಡಿಸೆಂಬರ್ 31 ಇನ್ನೇನು ಕೆಲವೇ ಗಂಟೆಗಳು ಡಿಸೆಂಬರ್ 31 ಮುಗಿದು ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷ ಎಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. 2026 2025 ತುಂಬ ಚೆನ್ನಾಗಿತ್ತು ಈ ವರ್ಷ. ಸೊ ಹೊಸ ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದೆ. ಎಲ್ಲ ರೀತಿಯಿಂದಲೂ ರೀತಿ ಒಳ್ಳೆಯದು ಕೆಟ್ಟದ್ದು ಮಿಕ್ಸ್ಡ್ ಎಲ್ಲ ರೀತಿಯೂ ಇದೆ. ನಿಮ್ಮ ಬದುಕಲ್ಲೂ ಕೂಡ ಹಾಗೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ 2026 ನೀವೇನೇನು ಅಂದ್ಕೊಂಡಿದ್ರೋ, ನೀವೇನು ರೆಸೊಲ್ಯೂಷನ್ ಅಂದ್ಕೊಂಡಿದ್ರೋ, ನೀವೇನೇನು ಅಂದ್ಕೊಂಡಿದ್ರೋ ಅದೆಲ್ಲ ಎಲ್ಲ ಒಳ್ಳೇದಾಗಲಿ ಅಂತಲೇ ನಾನು ನಿಮ್ಮ ಹತ್ರ ಭಗವಂತನಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ. ಸಿನಿಮಾ ವಿಚಾರ ಅಂತಂದು ಬಂದರೆ ಡಿಸೆಂಬರ್ 31 ವಿಷ್ಣುವರ್ಧನ್ ಅವ್ರ ಸಿನಿಮಾ. ಆ ಸಿನಿಮಾನ ಎಷ್ಟು ಜನ ನೆನಪಿಸ್ಕೊಂಡ್ರೆ ಅದನ್ನೇ ಹೇಳಿ. ಆಮೇಲೆ ತುಂಬ ಜನರದ್ದು ನನ್ನ ಒಬ್ರದ್ದು ಯಾರ್ದೋ ಇವತ್ತು ಡಿಸೆಂಬರ್ 31 ಅವ್ರಿಗೆ ಎಷ್ಟೋ ಸರಿ ಕಿಚಾಯಿಸ್ತಾ ಇದ್ದೆ, ಇನ್ನು ಒಂದಿನ ವೇಟ್ ಮಾಡಿದರೆ ಹೊಸ ವರ್ಷ ಬರ್ತಿತ್ತಲ್ಲ. ಹಾಗೆ ಸುಮ್ಮನೆ ಹಾಗೆ ತಮಾಷೆಗೆ, ಅದು ಭಗವಂತನ ಸೃಷ್ಟಿ, ನಾವೇನು ಸುಮ್ಮನೆ ಇದು ಮಾಡ್ತಾ ಇರೋದು. ಬಟ್ ಡಿಸೆಂಬರ್ 31 ಕುಡುಕರ ದಿನ ಆಗದೇ ಇರಲಿ ಅಂತ ನಾನು ಹೊಸ ವರ್ಷವನ್ನು ಪ್ರೀತಿಯಿಂದ ಸ್ವಾಗತಿಸೋಣ. 2026 ಎಲ್ಲರ ಬದುಕಲ್ಲೂ ಒಂದು ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ನಾಳೆಯಿಂದ ಅಂದರೆ ನಾಳೆ ಹೊಸ ವರ್ಷ ಆದರೂ ಕೂಡ ಹೊಸ ಹೊಸ ಸಿನಿಮಾಗಳು ಕೂಡ ಬಿಡುಗಡೆ ಆಗ್ತಾ ಇದೆ. ತೀರ್ಥರೂಪ ತಂದೆಯವರಿಗೆ, ಆಮೇಲೆ ಶಿವಲೀಲಾ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಹಾಗೇನೇ 2ನೇ ತಾರೀಕು ಜಗನ್ಮಾತೆ ಶ್ರೀ ಅಕ್ಮಾದೇವಿ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ. ಇನ್ನೊಂದು 2-3 ಸಿನಿಮಾಗಳು ಅನೌನ್ಸ್ಮೆಂಟ್ ಆಗಿದೆ, ಬಟ್ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ನೋಡೋಣ. ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಲ್ಲಿ, ಆಲ್ ದ ಬೆಸ್ಟ್. ಡಿಸೆಂಬರ್ 31 ಈ ಸಿನಿಮಾನು ಕೂಡ ನೋಡಿ. ಏನೋ ಒಂಥರ ಹೊಸ ವರ್ಷ ಬರೋ ಹಿಂದಿನ ದಿನ ಆ ಥರದ್ದೇನೋ ಒಂದು ಸಿನಿಮಾ ಕಥೆ ಇದೆ. ನನಗೆ ತುಂಬ ಇಷ್ಟ ಆಯಿತು ಆ ಸಿನಿಮಾ. ನೀವೆಷ್ಟು ಜನ ನೋಡಿದ್ದೀರಾ ನೀವೊಂದು ಕಮೆಂಟ್ ಮಾಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಐನೋ ಯುಗಾದಿಗೆ ನಮ್ಮ ಹೊಸ ವರ್ಷ ಅಂತ ನಮ್ಗೆ ಗೊತ್ತು, ಹೊಸ ಚಿಗುರು, ಹೊಸ ಇದೆಲ್ಲ ಯುಗಾದಿ ದಿನನೇ ಇರುತ್ತೆ. ಬಟ್ ಇದು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಬರ್ತಾ ಇದೆ. 2025 ಮುಗೀತು, ಇನ್ನೇನು ಕೆಲವೇ ಗಂಟೆಗಳು 2026 ಬರ್ತಾ ಇದೆ. ಆ ಒಂದೊಂದು ಸೆಕೆಂಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ಬದುಕಲ್ಲೂ ಕೂಡ ಪ್ರತಿಯೊಂದು ಕ್ಷಣವನ್ನು ಅನುಭವಿಸ್ಬೇಕು ಅನ್ನೋದು. ಸೊ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಅಡ್ವಾನ್ಸ್. ಸೊ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು.